ಸರ್ ಮಿಸೈಲ್ ಬಂದ್ಬಿಟ್ಟು ಆ್ಯಕ್ಚುಲಿ 78 kg ನಮ್ಗೆ 78 kg ವೆಯ್ಟ್ ಇವತ್ತು ನಾನು ಇದು ಬಾಡಿ ನಾನು ಓಪನ್ ಮಾಡಿರೋದು ಇಲ್ಲೆಲ್ಲ ಮಾರ್ಕ್ ಇದೆ. ಅದು ಅಲ್ಲಿ ಟೋಟಲ್ ಕಟ್ಟಾಗಿ ಬ್ಲಡ್ ಬ್ಲೀಡ್ ಆಗಿ ಇವತ್ತು ಹೇಳ್ತೀನಲ್ಲ ಕೈಯೆಲ್ಲ ಸ್ಟ್ರಾಂಗ್ ಆಗೋ ಕಾರಣ ಏನು ಅಂತ ಹೇಳಿದ್ರೆ 36 ಟೈಪ್ ವೆಪನ್ಸ್, 36 ವಿಡಿಯೋ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ಹೇಳ್ತೀರಲ್ಲ ಒಂದು ಮಕ್ಳು ಇವಾಗ ಇದಾರಲ್ಲ 3 ಸರಿ ಇಟ್ಕೊಟ್ಟಿಲ್ಲ. ನಾನು ಹೇಳಿದ್ರೆ 500 ಜನ ನಮ್ಮ ಕೈ ಮೇಲೆ ತಟ್ಟಿದ್ರು ಹಿಂಗೆ ನಿಂತು. ಯಾಕಂದ್ರೆ ನೀವು ಕಲ್ ಮೇಲೆ ತಟ್ಟದಷ್ಟೇ ಇರುತ್ತೆ ಅಷ್ಟೇ. ಯಾಕೆಂದ್ರೆ ಸೈನಿಕರು ಯಾವತ್ತೂ ಸ್ಟ್ರಾಂಗ್ ಆಗಿಲ್ಲ. ನಮ್ಮ ದೇಶನ ಕಾಪಾಡೋಕ್ಕೆ ಹೇಳ್ತೀವಲ್ಲ, ಸ್ಟ್ರಾಂಗ್ ಇದ್ರೆ ನಮ್ಮ ಸೈನಿಕರು ಕಾಪಾಡೋಕ್ಕೆ ಸಾಧ್ಯ. ನಮಗೆ ಆ ಥರ ಕೆಲಸಗಳನ್ನೂ ಕೊಟ್ಟಿದ್ದಾರೆ, ಆ ಥರ ನಮ್ಗೆ ಒಳ್ಳೆ ಟ್ರೈನಿಂಗು ಕೊಟ್ಟಿದ್ದಾರೆ. ನಾವು ಮಾಡ್ತಕ್ಕಂಥ ಟ್ರೈನಿಂಗ್ಗಳೆಲ್ಲ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಮ್ಮನ್ನ ಬೆಂಕಿಲಿ ಹೊರಗಡೆ ಹಾಕಿ ಸುಟ್ಟು ಹೊರಗಡೆ ತೆಗೆದಾಕ್ತಾ ಇದ್ರು. ಆ ಮಟ್ಟ ಈಗಿನ ಟ್ರೈನಿಂಗ್ಸ್ ಒನ್ಲಿ ಟೆಕ್ನಾಲಜಿಲಿ ಹೋಗ್ತಾ ಇದ್ರು. ನಮ್ಗೆಲ್ಲ ಆವಾಗ ನಮ್ಗೆಲ್ಲ ಎಲ್ಲ ನಮ್ಮ ದೇಹದ ಶಕ್ತಿ ಮುಖಾಂತರ ನಾವು ಯುದ್ಧ ಮಾಡ್ಬೇಕಾಗಿತ್ತು. ಇವಾಗ ಹಂಗಲ್ಲ, ಕೂತಿರೋ ಜಾಗದಲ್ಲಿ ಮಿಸೈಲ್ಗಳು ಹೊಟ್ಟೋಗುತ್ತೆ. ನೋಡಿ ಇವಾಗ ನೆಕ್ಸ್ಟ್ ಮಕ್ಕಳ ಜನರೇಷನ್ ಯಾರಿದೆ, ಡ್ರೋನ್ ಅಟ್ಯಾಕ್ಸ್ ಜಾಸ್ತಿ. ಮಕ್ಕಳಿಗೆ ಡ್ರೋನ್ ಹೇಳ್ಕೊಡ್ಬೇಕು ಇನ್ಮೇಲೆ. ಕೂತಿರೋ ಜಾಗದಿಂದನೇ ಹೋಗ್ತಾ ಇರುತ್ತೆ. ಇನ್ನೊಂದು ಯಾರಿಗೂ ಪೇನ್ ಮಾಡ್ಬೇಕು ಅಂತ ನಮ್ಗೆ ಇಷ್ಟ ಇಲ್ಲ. ಜಸ್ಟ್ ಮಾಮೂಲಿ ಜಸ್ಟ್ ಇಲ್ಲ ಹಿಂಗೆ ನಾರ್ಮಲ್ ನೋಡಿ. ಇದನ್ನೇನು ಹೇಳ್ತೀವಿ ಅಂದ್ರೆ ಕಟಿಂಗ್ ಪ್ಲೇಯರ್ ಪಿಂಚ್ ಅಂತ ಹೇಳಿದ್ರೆ, ಕಟಿಂಗ್ ಪ್ಲೇಯರ್ ಪಿಂಚ್ ಮಾಡೋದು. ನೀವು ಒಂದು 2 ನಿಮಿಷ ಇರುತ್ತೆ ಅಲ್ಲ, ನಿಮ್ಗೆ ನೋವು ಕೊಡ್ಬೇಕು ಅಂತಲ್ಲ. ಆಕ್ಚುಲಿ ಆ ಶಕ್ತಿನ ಬಂದ್ಬಿಟ್ಟು ನಮ್ಗೆ ಯಾಕೆ ಕೊಡ್ತಾರೆ ಅಂತೇಳಿ ನಮ್ಗೆ ಆ ಥರ ಬೇಕಲ್ಲ ಸರ್. ವೇಪನ್ನ ನಾವು ಎತ್ತಬೇಕು ಮಾಡಬೇಕು ಅಂದ್ರೆ ಆ ವೇಪನ್ ಎಷ್ಟು ಗೊತ್ತಾ, -60 to 70 ಡಿಗ್ರಿ ತಣ್ಣಗಾಗ್ಬಿಟ್ಟಿರುತ್ತೆ. ಅದು ಮುಟ್ಟಕ್ಕಾಗಲ್ಲ. ಇವಾಗ ಅದೇ ತರ ಬಂದು ರಾಜಸ್ಥಾನಲ್ಲೆಲ್ಲ ನಾವು ವೇಪನ್ ಹುಟ್ಬೇಕಂದ್ರೆ ಅದು ಕೆಂಪಗಾಗಿರುತ್ತೆ, ಕಾದಿರುತ್ತೆ. ಅದನ್ನು ಮುಟ್ಬೇಕು, ಕೋಲ್ಡ್ ಆಗಿರೋದನ್ನು ಮುಟ್ಬೇಕು. ಅದ್ರಲ್ಲಿ ನಾವು ಫೈರ್ಗಳು ಮಾಡ್ಬೇಕು, ಅದರಲ್ಲಿ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಸೈನಿಕ ಯಾವಾಗ ಶಕ್ತಿಯಾಗಿರ್ತಾನೋ ಯಾವ ಪಾಕಿಸ್ತಾನ ಏನು ಮಾಡೋಕ್ಕಾಗಲ್ಲ. ನಾವ್ ಹೇಳ್ತೀವಲ್ಲ, ನಮ್ಮ ಸೈನಿಕರು ಯಾವ ರೀತಿ ಇದ್ದಾರೆ ಅಂದ್ರೆ ಪಾಕಿಸ್ತಾನಿಗಳ ದುಷ್ಟದ ರಕ್ತದಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡುತ್ತೀವಲ್ಲ, ಆ ಥರ ಸ್ವಿಮ್ ಮಾಡಬೇಕು ಅಂತ ಆಸೆ ಬರುತ್ತೆ ಅವ್ರ ರಕ್ತದಲ್ಲಿ. ಆ ಥರ ಶಕ್ತಿ ಇದೆಯೋ